ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಏನ್ ಬರುತ್ತೆ ಅಂತಂದ್ರೆ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಇದ್ರೆ ಮಾತ್ರ ನಮ್ಮ ಡ್ರಾಪ್ ಶಿಪ್ಪಿಂಗ್ ಅನ್ನ ನಾವು ಜಾಸ್ತಿ ಏನ್ ಮಾಡ್ಬೋದು, ಡ್ರಾಪ್ ಶಿಪ್ಪಿಂಗ್ ಇಂದ ಅರ್ನ್ ಅನ್ನ ಮಾಡ್ಬೋದು. ಸೊ ಪ್ರಾಡಕ್ಟೇ ಇಲ್ಲ ಅಂತಂದ್ರೆ ನಮಗೆ ಡ್ರಾಪ್ ಶಿಪ್ಪಿಂಗ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಮೇನ್ ಬರುವಂತದ್ದೇ ಪ್ರಾಡಕ್ಟ್. ಸೊ ನಾವು ಏನಪ್ಪಾ ಅಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ತಿಳ್ಕೊತೀವಿ. ಅದೇ ರೀತಿಯಾಗಿ ಡ್ರಾಪ್ ಶಿಪ್ಪಿಂಗ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ಕೋಬಹುದು ಅಂದ್ರೆ ಒಂದು ವೆಬ್ಸೈಟ್ ಬೇಕಾಗುತ್ತೆ ಡ್ರಾಪ್ ಶಿಪ್ಪಿಂಗ್ಗೆ. ಸೊ ಆ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೋತೀವಿ. ಅದಾದ್ಮೇಲೆ ಅದಕ್ಕೆ ಪೇಮೆಂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸಪ್ಲೈಯರ್ಸ್ ಆಗಿರ್ಬೋದು, ಇದೆಲ್ಲ ನಾವು ಮಾಡ್ತೀವಿ. ಹಾಗಂತಂದ್ರೆ ಒಂದು ವಿನ್ನಿಂಗ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಸೊ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ವಿನ್ನಿಂಗ್ ಪ್ರಾಡಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನಮ್ಗೆ ಯಾವುದೋ ಒಂದು ಸಪ್ಲೈಯರ್ಸ್ ಹತ್ರ ಸಿಕ್ತಂತ ನಾವು ಅದನ್ನ ತಗೊಂಡ್ಬಿಟ್ಟು ನಮ್ಮ ಒಂದು ಶಾಪಿಫೈ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಆದ್ಮೇಲೆ ಅದನ್ನ ನಾವು ಅದರಲ್ಲಿ ರನ್ ಅಂದ್ರೆ ಆಡ್ಸ್ ನ ರನ್ ಮಾಡಿದ್ವಿ ಅಂತಂದ್ರೆ ಸೊ ಅದು ಹೇಳಕ್ಕಾಗಲ್ಲ. ಅದರಿಂದ ಅಂದ್ರೆ ಅದರಿಂದ ನಮಗೆ ಸೇಲ್ಸ್ ಬರ್ಲೂಬಹುದು, ಬರ್ದೇನೂ ಇರ್ಬೋದು. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಸ್ಟೋರ್ ಅಲ್ಲಿ ಒಂದು ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಮಾಡ್ಬೇಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ವಿನ್ನಿಂಗ್ ಪ್ರಾಡಕ್ಟ್. ಸೊ ವಿನ್ನಿಂಗ್ ಪ್ರಾಡಕ್ಟ್ ಅನ್ನ ನಾವು ಎಲ್ಲಿಂದ ಸರ್ಚ್ ಮಾಡೋದು, ಎಲ್ಲಿಂದ ತಗೊಳ್ಳೋದು, ಎಲ್ಲಿ ನಮಗೆ ಗೊತ್ತಾಗುತ್ತೆ ವಿನ್ನಿಂಗ್ ಪ್ರಾಡಕ್ಟ್ ಇದು ವಿನ್ನಿಂಗ್ ಪ್ರಾಡಕ್ಟ್ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಡ್ರಾಪ್ ಶಿಪ್ಪಿಂಗ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಇನ್ನು ಯಾರೆಲ್ಲ ಅಂದ್ರೆ ನಿಮಗೆ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಏನು ಶಾಪಿಫೈ ಅಂದ್ರೆ ಏನು, ಸಪ್ಲೈಯರ್ಸ್ ನ ಎಲ್ಲಿ ಹುಡ್ಕೋದು, ಅದೆಲ್ಲ ನಿಮಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಬೇಕಂತಂದ್ರೆ ಹಳೆ ವಿಡಿಯೋಸ್ ಗಳಲ್ಲಿದೆ, ಬೇಕಂದ್ರೆ ಹೋಗ್ಬಿಟ್ಟು ನೋಡಬಹುದು. ಸೊ ಇದರಲ್ಲಿ ನಾವು ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ನೋಡ್ತಾ ಇದೀವಿ. ಸೊ ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ನಾವು ಏನಂತಂದ್ರೆ 4 ಪಾರ್ಟ್ ಆಗಿ ನಾವು ಮಾಡ್ಕೋಬಹುದು. ಅಂತಂದ್ರೆ 4 ಪಾರ್ಟ್ ಅಲ್ಲಿ ನಾವು ಸರ್ಚ್ ಮಾಡ್ಬೋದು. ಸೊ ಫಸ್ಟ್ ಫೇಸ್ಬುಕ್ ಆಡ್ ಲೈಬ್ರರಿ ಅಂತ ಬರುತ್ತೆ, ಅದರಲ್ಲಿ ಹುಡುಕ್ಬೋದು. ಅದೇ ರೀತಿಯಾಗಿ ಸ್ಪೈ ಟೂಲ್ಸ್ ಬರುತ್ತೆ, ಆಡ್ ಸ್ಪೈಸ್ ಟೂಲ್ಸ್ ಅದರಲ್ಲಿ ಹಾಕ್ಬೋದು. ಇಲ್ಲ ಅಂತಂದ್ರೆ ಸ್ಪಾನ್ಸರ್ ಟೂಲ್ಸ್ ಅಂತ ಬರುತ್ತೆ, ಸ್ಪಾನ್ಸರ್ಡ್ ಪೋಸ್ಟ್ ಅಂತ ಬರುತ್ತೆ. ಅದೇ ರೀತಿ ರೋಫೋಸೋ ಕ್ಲೌಡ್ ಅಲ್ಲಿ. ಸೊ ಈ 4 ಒಂದು ಏನ್ ಇದೆ ಹೇಳಿದೆ. ಸೊ ಅದರಲ್ಲಿ ನಾವು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ಸರ್ಚ್ ಮಾಡ್ಬೋದು. ಸೊ ಯಾವ ತರ ಏನು ಅನ್ನೋದನ್ನ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಸೊ ಫಸ್ಟ್ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಫಸ್ಟ್ ಬರೋದು ಏನಂತಂದ್ರೆ ಫೇಸ್ಬುಕ್ ಆಡ್ ಲೈಬ್ರರಿ. ಸೊ ನಾವು ಇದರಲ್ಲಿ ಈಸಿಯಾಗಿ ನಮ್ಮ ಒಂದು ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ನಾವು ಹಾಕೋಬಹುದು. ಸೊ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಸಿಕ್ಕಿದೆ ಅನ್ಕೊಳ್ಳಿ. ಸೊ ಯಾವ್ದೋ ಒಂದು ಪ್ರಾಡಕ್ಟ್ ಸಿಕ್ಕಿದೆ ನಿಮ್ಗೆ. ಸೊ ಆ ಪ್ರಾಡಕ್ಟ್ ಇಂದ ನಾವು ಆ ಪ್ರಾಡಕ್ಟ್ ವಿನ್ನಿಂಗ್ ಪ್ರಾಡಕ್ಟ್ ಅನ್ನೋದನ್ನ ನಾವು ಸರ್ಚ್ ಮಾಡ್ಬೇಕಾಗುತ್ತೆ. ಸೊ ಯಾವ ತರ, ಇಲ್ಲ ನಮಗೆ ಪ್ರಾಡಕ್ಟೇ ಸಿಕ್ಕಿಲ್ಲ, ನಮಗೆ ವಿನ್ನಿಂಗ್ ಪ್ರಾಡಕ್ಟ್ಸ್ ಬೇಕು. ಸೊ ಅದನ್ನು ಕೂಡ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಬಹುದು ಫೇಸ್ಬುಕ್ ಆಡ್ ಲೈಬ್ರರಿಗೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ನೀವು ನಿಮ್ಮ ಕಂಟ್ರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಆಡ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ಯಾವ್ದು ಬೇಕು ನಿಮಗೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಲ್ ಆಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನಿಮ್ಮ ಒಂದು ಕ್ಯಾಟಗರಿ ಕೂಡ ನೀವು ಹಾಕೋಬಹುದು. ಇಲ್ಲ ನಿಮ್ ಒಂದು ಮೈಂಡ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇತ್ತು ಅನ್ಕೊಳ್ಳಿ. ಸೊ ನೀವೇನಾದ್ರೂ ನೋಡಿದ್ರಿ, ಸೊ ಆ ಕ್ಯಾಟಗರಿ ಬೇಸಿಸ್ ಮೇಲೆ ನಿಮ್ಮ ಒಂದು ಪ್ರಾಡಕ್ಟ್ ಇದೆ ಅನ್ಕೊಳ್ಳಿ. ಸೊ ಅದನ್ನ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ನಾನು ಸಿಂಪಲ್ ಆಗಿ ಸರ್ಚ್ ಮಾಡ್ತೀನಿ ಏನಂತಂದ್ರೆ ಸೀಲಿಂಗ್ ಮಷೀನ್. ಸೊ ಸೀಲಿಂಗ್ ಮಷೀನ್ ಅಂತ ಸರ್ಚ್ ಮಾಡ್ತೀನಿ. ಸೊ ಸೀಲಿಂಗ್ ಮಷೀನ್ ಅಂತ ಸರ್ಚ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟಾದ್ಮೇಲೆ ಇಲ್ಲಿ ಎಷ್ಟು ಆಡ್ಸ್ ರನ್ ಆಗ್ತಾ ಇದೆ ಅದೆಲ್ಲ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಆಡ್ ರನ್ ಆಗ್ತಾ ಇದೆ, ಅದೇ ರೀತಿ ನಿಮಗೆ ಯಾರು ಹಾಕ್ತಿದ್ದಾರೆ ಎಲ್ಲಾನು ಗೊತ್ತಾಗುತ್ತೆ ನಿಮಗೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ನೀವು ಮಾಡ್ಕೋಬಹುದು. ಸೊ ಇದರಲ್ಲಿ ಫಿಲ್ಟರ್ಸ್ ಕೂಡ ಮಾಡ್ಕೋಬಹುದು. ಫಿಲ್ಟರ್ಸ್ ಮೇಲೆ ಬನ್ನಿ. ಸೊ ಫಿಲ್ಟರ್ಸ್ ಮೇಲೆ ಬಂದಾದ್ಮೇಲೆ ನಿಮಗೆ ಡೇಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಲ್ಯಾಂಗ್ವೇಜಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಅಡ್ವೈಸರ್ಸ್ ಅಂದ್ರೆ ಅಡ್ವರ್ಟೈಸರ್ಸ್, ಯಾರ್ಯಾರೆಲ್ಲ ಅಡ್ವರ್ಟೈಸರ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ಪ್ಲಾಟ್ಫಾರ್ಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಆಕ್ಟಿವ್ ಆಡ್ಸ್ ಇಲ್ಲ ಇನ್ಆಕ್ಟಿವ್ ಆಡ್ಸ್ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸಿಂಪಲ್ ಆಗಿ ನಾನು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಒನ್ ಡೇದ್ ಮಾತ್ರ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಬೇಡ, ಅಕ್ಟೋಬರ್ 1 ಇಂದ 25 ವರೆಗೂ ನಾನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ಎಷ್ಟು ಆಡ್ಸ್ ರನ್ನಿಂಗ್ ಇದೆ ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಅದೇ ರೀತಿಯಾಗಿ ಅದರದ್ದು ಲೀಡ್ಸ್ ಆಗಿರ್ಬೋದು ಅದನ್ನೆಲ್ಲ ನೀವು ಈಸಿಯಾಗಿ ನೋಡ್ಕೋಬಹುದು. ಸೊ ಸಿಂಪಲ್ ಆಗಿರೋಂಥ ಒಂದು ಆಡ್ ಡೀಟೇಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಆಡ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ಫೇಸ್ಬುಕ್ ಆಡ್ ಲೈಬ್ರರಿ ಮುಖಾಂತರ ಕೂಡ ನೀವು ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ ತೆಗಿಬಹುದು. ನೆಕ್ಸ್ಟ್ ಬರೋದು ಏನಂತಂದ್ರೆ ಒಂದು ಸ್ಪೈ ಟೂಲ್ಸ್ ಅಂತ ಬರುತ್ತೆ. ಸೊ ಏನಂತಂದ್ರೆ ಇವಾಗ ಫೇಸ್ಬುಕ್ ಅಥವಾ ಯಾವುದೋ ಒಂದು ಆಡ್ಸ್ ಅನ್ನ ರನ್ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಸೊ ಅದರಲ್ಲಿ ನಾವು ಏನಪ್ಪಾ ಅಂತಂದ್ರೆ ಸ್ಪೈ ಮಾಡಬಹುದು.
ಸೊ ಯಾವುದು ಎಷ್ಟು ಓಡ್ತಾ ಇದೆ ಏನೆಲ್ಲ. ಸೊ ಅದು ಬರುತ್ತೆ ಏನಪ್ಪಾ ಅಂತಂದ್ರೆ ಮೀನಿಯಾ ಅಂತ ಬರುತ್ತೆ. ಸೊ ಮೀನಿಯಾದಲ್ಲಿ ನೀವು ಈಸಿಯಾಗಿ ಅಕೌಂಟ್ ಅನ್ನ ಫ್ರೀ ಆಗಿ ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಮೀನಿಯಾ ಅಂತ ಬರುತ್ತೆ. ಇದೊಂದು ಟೂಲ್ ಇದು. ಆಡ್ ಸ್ಪೈ ಟೂಲ್ ಅಂತ ಕರೀತಾರೆ. ಸೊ ಇದಕ್ಕೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಬೇಕಂದ್ರೆ ಹೋಗ್ಬಿಟ್ಟು ರಿಜಿಸ್ಟರ್ ಆಗಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು. ಆಮೇಲೆ ಸ್ವಲ್ಪ ಚಾರ್ಜಸ್ ಇದೆ, 700 ಸಮಥಿಂಗ್ ಏನೋ ಚಾರ್ಜಸ್ ಮಾಡ್ತಾರೆ. ಸೊ ಚಾರ್ಜಸ್ ಮುಖಾಂತರ ಕೂಡ ನೀವು ಇದು ಮಾಡ್ಬೋದು. ಇಲ್ಲಿ ನೋಡ್ಬೋದು ಇದರಲ್ಲಿ ಮೆಟಾ ಆಡ್ಸ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಪಿಂಟ್ರೆಸ್ಟ್ ಆಗಿರ್ಬೋದು, ನೀವು ಎಲ್ಲಾನು ಇದರಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ಸೀಲಿಂಗ್ ಮಷಿನ್ ಅಂತ. ಸೊ ಇಲ್ಲಿ ನೋಡ್ಬೋದು ಆಡ್ಸ್ ಗಳು ಇಲ್ಲಿ ರನ್ ಆಗ್ತಾ ಇದೆ. ಯಾವ್ಯಾವ ರನ್ ಆಗ್ತಾ ಇದೆ ಏನು ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬಹುದು. ಇಲ್ಲಿ ನೋಡಬಹುದು ಪಬ್ಲಿಷ್ ಡೇಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಟಿಕ್ಟಾಕ್ ಅಲ್ಲಿ ಎಷ್ಟು ಆಡ್ಸ್ ರನ್ ಆಗ್ತಿದೆ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು ಅಕ್ಟೋಬರ್ 11ಕ್ಕೆ ಪಬ್ಲಿಷ್ ಆಗಿದೆ. ಸೊ ಅದರ ಸಿಂಪಲ್ ಆಗಿ ನಾನು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ನೋಡೋಣ ಏನೇನ್ ಬರುತ್ತೆ ಅಂತ. ಸೊ ಸ್ಟೇಟಸ್ ರನ್ನಿಂಗ್ ಇದೆ. ಅದೇ ರೀತಿಯಾಗಿ 2 ಡೇಸ್ ಆಯ್ತು. ಸೊ ಅದೇ ರೀತಿ ಇಲ್ಲಿ ನೀವು ಡೈರೆಕ್ಟ್ ಆಗಿ ಸಪ್ಲೈಯರ್ಸ್ ಕೂಡ ಫೈಂಡ್ ಮಾಡ್ಬೋದು. ಸೊ ಈ ಒಂದು ನಿಮಗೆ ಇಷ್ಟ ಆಯ್ತು ಅನ್ಕೊಳ್ಳಿ. ಸೊ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯ್ತು. ಸೊ ಟ್ರೆಂಡಿಂಗ್ ಇದೆ. ಸೊ ಇದು ನನಗೆ ವಿನ್ನಿಂಗ್ ಆಗ್ಬಹುದು ಪ್ರಾಡಕ್ಟ್ ಅಂತ ಅನ್ಸಿದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಬೋದು ಫೈಂಡ್ ಸಪ್ಲೈಯರ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಪ್ಲೈಯರ್ಸ್ ಅನ್ನ ನೀವು ಫೈಂಡ್ ಕೂಡ ಮಾಡಬಹುದು ಡೈರೆಕ್ಟ್ ಆಗಿ. ಸೊ ಬೆಸ್ಟ್ ಒಂದು ಆಡ್ ಸ್ಪೈ ಅಂತಾನೆ ಹೇಳ್ಬೋದು ಇದು. ಸೊ ಸಿಂಪಲ್ ಆಗಿ ಆ ಆಡ್ಸ್ ಮೇಲೆ ಕ್ಲಿಕ್ ಮಾಡ್ತೀರಿ ಅಂತಂದ್ರೆ ಸೊ ಫೇಸ್ಬುಕ್ಗೆ ಬರುತ್ತೆ. ಸೊ ಆಡ್ ರನ್ ಆಗ್ತಿರುತ್ತಲ್ಲ, ಸೊ ಅದು ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಎಷ್ಟು ಏನು ಎಲ್ಲಾನು ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಮಗೆ ಇಲ್ಲಿ ಮೀನಿಯಾ ಕಡೆಯಿಂದ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಾಡಕ್ಟ್ಸ್ ಅನ್ನ ರಿಸರ್ಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೊಂದು ಏನಂತಂದ್ರೆ ಹೇಳ್ಬೋದು ಮೀನಿಯಾ ಅಂತ. ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ಸ್ಪಾನ್ಸರ್ಡ್ ಪೋಸ್ಟ್ಸ್. ಸೊ ಇವಾಗ ಫೇಸ್ಬುಕ್ ಅನ್ನು ಅಥವಾ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಡ್ತೀರಾ. ಸೊ ರೀಲ್ಸ್ ಅದರಲ್ಲಿ ಹೋಗ್ತಾ ಇರುತ್ತೆ. ಸೊ ನಿಮಗೆ 2-3 ರೀಲ್ಸ್ ಆದ್ಮೇಲೆ ಒಂದು ಸ್ಪಾನ್ಸರ್ಡ್ ಬರುತ್ತೆ. ಸೊ ಸ್ಪಾನ್ಸರ್ಡ್ ಬಂದಾದ್ಮೇಲೆ ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತಂದ್ರೆ ಸೊ ಅದನ್ನ ನೀವು ಓಪನ್ ಮಾಡಿ. ಸೊ ಯಾವುದೋ ಒಂದು ಪ್ರಾಡಕ್ಟ್ ಬರಲಿ ನಿಮಗೆ ಅದನ್ನ ಓಪನ್ ಮಾಡಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಸ್ವಲ್ಪ ವೆಬ್ಸೈಟ್ಗೆ ಹೋಗಿ ಆ ಪ್ರೊಫೈಲ್ಗೆ ಹೋಗ್ಬಿಟ್ಟು ಏನ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನ ಕ್ಲೋಸ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಅನ್ನ ಕ್ಲೋಸ್ ಮಾಡಿ ಆದ್ಮೇಲೆ ತಿರ್ಗಾ ಓಪನ್ ಮಾಡಿದ್ರಿ ಅಂತಂದ್ರೆ ಅದೇ ತರದ ಒಂದು ಪ್ರಾಡಕ್ಟ್ಸ್ ಗಳು ನಿಮಗೆ ತೋರಿಸ್ತಾ ಬರುತ್ತೆ ಇನ್ಸ್ಟಾಗ್ರಾಮ್. ಸೊ ಆ ಫೀಡ್ ಅಲ್ಲಿ ತೋರಿಸ್ತಾ ಬರುತ್ತೆ. ಸೊ ಆ ಫೀಡ್ ಅಲ್ಲಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ವ್ಯೂಸ್ ಇದೆ, ಎಷ್ಟು ಲೈಕ್ಸ್ ಇದೆ. ಸೊ ಅದು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಒಂದು ವಿನ್ನಿಂಗ್ ಪ್ರಾಡಕ್ಟ್ ಅಂತ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಅದನ್ನ ಸಿಂಪಲ್ ಆಗಿ ನೀವು ಅದನ್ನ ಪ್ರಾಡಕ್ಟ್ ನ ಫೈಂಡ್ ಮಾಡ್ಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಅಂದ್ರೆ ನಿಮ್ಮ ಶಾಪಿಫೈ ಅಲ್ಲಿ ಹಾಕೊಂಡು ನೀವೇನಪ್ಪಾ ಅಂತಂದ್ರೆ ಆಡ್ಸ್ ರನ್ ಮಾಡಿದ್ರೆ ನಿಮಗೆ ವಿನ್ನಿಂಗ್ ಪ್ರಾಡಕ್ಟ್ ಆಗಬಹುದು. ಸೊ ಇದೊಂದು ಬರುತ್ತೆ. ಇದು ಸ್ಪಾನ್ಸರ್ಡ್ ಫಸ್ಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ರೋಪೋಸೋ ಕ್ಲೌಡ್. ಸೊ ನಮ್ಗೆ ಏನಂತಂದ್ರೆ ಸಪ್ಲೈಯರ್ಸ್ ಬರ್ತಾರೆ. ಸೊ ಸಪ್ಲೈಯರ್ಸ್ ಅದ್ರಲ್ಲಿ ನಾನೊಂದು ಹೇಳಿದೆ ಸಪ್ಲೈಯರ್ಸ್ ಅಲ್ಲಿ ರೋಪೋಸೋ ಕ್ಲೌಡ್ ಕೂಡ ಒಂದು ಬರುತ್ತೆ ಅಂತ. ಸೊ ಹಾಗಂತಂದ್ರೆ ನಾವು ಅದನ್ನ ರೋಪೋಸೋ ಒಂದು ಕ್ಲೌಡ್ ನ ಹಾಕೊಂಡಿರ್ತೀವಿ. ಅದಾದ್ಮೇಲೆ ಸೊ ನಾನು ನಿಮ್ಗೆ ಓಪನ್ ಮಾಡ್ಬಿಟ್ಟೆ ತೋರಿಸ್ತೀನಿ ಡೈರೆಕ್ಟ್ ಆಗಿ. ಸೊ ಅಲ್ಲೇ ಅದು ತೋರಿಸುತ್ತೆ ನಿಮಗೆ ಓಪನ್ ಮಾಡಿದ ಕೂಡಲೇ ಅಲ್ಲಿ ಕ್ಯಾಟಗರಿಲಿ ಕೆಲವೊಂದು ಪೋಸ್ಟ್ ಗಳನ್ನ ತೋರಿಸುತ್ತೆ ನಿಮಗೆ. ಸೊ ನಾನು ಸಿಂಪಲ್ ಆಗಿ ರೋಪೋಸೋ ಕ್ಲೌಡ್ ನ ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಆಪ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೋಪೋಸೋ ಕ್ಲೌಡ್ ಡ್ರಾಪ್ ಶಿಪ್ಪಿಂಗ್ ಏನಿದೆ ಅದನ್ನ ನಾನು ಓಪನ್ ಮಾಡ್ಕೋತೀನಿ. ಸೊ ಓಪನ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈಸಿಯಾಗಿ ಓಪನ್ ಮಾಡಿಬಿಟ್ಟೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ಯಾವ ತರ ಅಂತ. ಸೊ ಇಲ್ಲಿ ನೋಡ್ಬೋದು ರೋಪೋಸೋ ಕ್ಲೌಡ್ ಓಪನ್ ಆಯ್ತಪ್ಪ ಅಂತಂದ್ರೆ ಕೆಲವೊಂದು ಪ್ರಾಡಕ್ಟ್ ಗಳು ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸೊ ನ್ಯೂ ಲಾಂಚ್ಡ್ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೋಲ್ಡ್ ಆಗಿದೆ, ಅದೇ ರೀತಿ ಎಷ್ಟು ಆಡ್ಸ್ ರನ್ ಆಗ್ತಾ ಇದೆ, ಅದೆಲ್ಲ ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಿಮಗೆ ಸಿಂಪಲ್ ಈಸಿಯಾಗಿ ನೀವು ಮಾಡ್ಬೋದು. ಇಲ್ಲಿ ನೋಡ್ಬೋದು ಎಷ್ಟು ಸೋಲ್ಡ್ ಆಗಿದೆ ಅಂತ. ಟೋಟಲ್ ಯೂನಿಟ್ ಸೋಲ್ಡ್ ಇನ್ 1 ಇಯರ್ ಅಲ್ಲಿ 100ರಿಂದ 1,000 ಈ ತರ ಇಲ್ಲೆಲ್ಲ ತೋರಿಸುತ್ತೆ ನಿಮಗೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು. ಸೊ ನಿಮಗೆ ಬೆಸ್ಟ್ ವಿನ್ನಿಂಗ್ ಅನ್ಸ್ತಂತಂದ್ರೆ ನೀವು ಅದನ್ನ ಡೈರೆಕ್ಟ್ ಆಗಿ ಪುಷ್ ಟು ಶಾಪಿಫೈ ಮಾಡ್ಕೊಂಡು ಅಲ್ಲಿಂದ ನೀವು ಆಡ್ಸ್ ಅನ್ನ ರನ್ ಮಾಡ್ಬೋದು. ಸೊ ಸಿಂಪಲ್ ಆಗಿ ನೀವು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಸರ್ಚ್ ಮಾಡ್ಬೋದು ವಿನ್ನಿಂಗ್ ಪ್ರಾಡಕ್ಟ್ಸ್ ಅನ್ನ. ಸೊ ಸಿಂಪಲ್ ಯಾವುದೇ ತರದ ಒಂದು ಕಷ್ಟ ಇಲ್ಲ. ಯಾಕಂದ್ರೆ ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ರಿಸರ್ಚ್ ಅನ್ನ ಮಾಡಿ ಪ್ರಾಡಕ್ಟ್ಸ್ ಗಳ ಬಗ್ಗೆ. ಸೊ ಪ್ರಾಡಕ್ಟ್ಸ್ ಗಳ ರಿಸರ್ಚ್ ಮಾಡ್ಕೊಂಡು ಆಮೇಲೆ ನಿಮ್ಮ ಒಂದು ಶಾಪಿಫೈಗೆ ಪುಷ್ ಮಾಡ್ಕೊಂಡು ಅಲ್ಲಿಂದ ಆಡ್ಸ್ ಗಳನ್ನ ರನ್ ಮಾಡಿ. ಸೊ ಆಡ್ಸ್ ಗಳನ್ನ ರನ್ ಮಾಡೋದು ತುಂಬಾ ಕೇರ್ಫುಲ್ ಆಗಿ ರನ್ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಿಮ್ಗೆ ಅದರಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.